ಏನಾಗಿದೆಯೋ ನಿನಗೆ? ಪುಟ್ಟಣ್ಣ ನಿನ್ ಮೇಲೆ ಏನೋ ಜಗಳಕ್ಕೆ ಬಂದಂತೆ, ಸಾಲು ಅಂತ ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದಾನಂತೆ. ಅವತ್ತು ನಾನು ಗಂಗಾ ಮಾತಾಡೋದನ್ನ ಚಿಕ್ಕವ್ರು ನೋಡಿದ್ರು. ಆ ಸಿಟ್ಟಲ್ಲಿ ಗಂಗನಿಗೊಂದು ಏಟು ಹೊಡೆದ್ರು. ಗಂಗಾನ ಕೋಪದಲ್ಲಿ ನಮ್ಮಿಬ್ರು ವಿಷಯ ಎಲ್ಲ ಹೇಳ್ಬಿಟ್ರು. ಅವತ್ತಿಂದ ಚಿಕ್ಕವ್ರು ನಾನು ಬೆನ್ನ ಹಿಂದೆ ಬಿದ್ದಿದ್ದಾರೆ. ಸತ್ಯಣ್ಣ, ನೀವೇ ನಮ್ಮನ್ನು ಕಾಪಾಡಬೇಕು. ನನಗೆ ನನ್ನವರು ಅಂತ ಯಾರೂ ಇಲ್ಲ. ನಾನು ಗಂಗನ ತುಂಬ ಪ್ರೀತಿಸ್ತಾ ಇದ್ದೀನಿ. ನಮ್ಮಿಬ್ರನ್ನ ನೀವೇ ಒಂದು ಮಾಡಬೇಕು. ನನಗೆ ಬೇರೆ ಯಾರ ಮೇಲೂ ನಂಬಿಕೆ ಇಲ್ಲ. ನನಗೊತ್ತು ನನಗೆ ಯಾರೂ ಸಹಾಯ ಮಾಡಲ್ಲ ಅಂತ. ಯಾಕೋ ಇಷ್ಟೊಂದು ಬೇಜಾರು ಮಾಡ್ಕೊಂತೀಯ? ಸಮಾಧಾನ ಮಾಡ್ಕೊ. ಗಂಗನ ಹತ್ರ ನಾನು ಮಾತಾಡ್ತೀನಿ. ಅದೇನಾಗುತ್ತೋ ನೋಡೋಣ. ಈ ಒಳ್ಳೆ ಹುಡುಗಿಗೆ ನಾಳೆ ಹುಟ್ಟದಬ್ಬ ಅಂತೆ. ನಿಮಗೆ ಗೊತ್ತಾಯ್ತು? ಹುಟ್ಟಿಸಿದಪ್ಪ ಹೆತ್ತ ತಾಯಿ ಯಾರು ಅಂತ ಗೊತ್ತಿಲ್ಲದೆ ಇದ್ರು ಹುಟ್ಟು ಹಬ್ಬ ಯಾವತ್ತು ಅಂತ ನೆನಪಲ್ಲಿ ಇಟ್ಕೊಂಡಿರ್ತಾರೆ ಜನ. ವಿಚಿತ್ರವಾಗಿದೆ ಅಲ್ವಾ? ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ ಬಾ. ಅರ್ಚನೆ ಮಾಡಿಸ್ಕೊಂಬಂದ್ರೆ ನಿನ್ನ ಮನ್ಸಿಗೂ ನೆಮ್ಮದಿ ಸಿಗ್ಬೋದು. ಬೇಡ ಅತ್ತೆ, ಪರವಾಗಿಲ್ಲ. ನಾನು ಹೇಳಿದ್ಮೇಲೆ ಹೋಗ್ಲೇಬೇಕು. ದೇವಸ್ಥಾನಕ್ಕೆ ಹೋಗಲ್ಲ ಅಂತಾರ ಯಾರಾದರೂ? ಬೆಳಿಗ್ಗೆ ಬೇಗ ಎದ್ದು ಹೋಗು. ಸರಿ ಅತ್ತೆ. ಅಮ್ಮ, ಚಿಕ್ಕಮ್ಮಂಗೆ ಕೆಟ್ಟ ಕನ್ಸು ಬಿತ್ತಂತೆ, ಅದಕ್ಕೆ ಕಿರ್ಚ್ಕೊಂಡು ಎದ್ಬಿಟ್ರು. ಅವಳಕ್ಕೆ ಕೆಟ್ಟ ಕನ್ಸು ಬೀಳ್ತಾನೆ ಇರುತ್ತೆ. ಕೆಟ್ಟದನ್ನೇ ಯೋಚನೆ ಮಾಡ್ಕೊಂಡಿದ್ರೆ ಇನ್ನೇನಾಗುತ್ತೆ? ಈಗ ಸತ್ಯನಿಗೆ ಫೋನ್ ಮಾಡು ಅಂತ ಕೂತಿದ್ದಾರೆ. ಮಾಡು ಮತ್ತೆ. ಒಂದು ಫೋನ್ ಮಾಡ್ಕೊಡ್ಲಿಲ್ಲ ಅಂತ ಊರವ್ರಿಗೆಲ್ಲ ಹೇಳ್ಕೊಂಡು ಬರ್ತಿರ್ತಾಳೆ. ಫೋನ್ ಮಾಡು. ಅಲ್ಲ ರೇಣುಕಾ, ನಾನು ಯಾವಾಗ ಊರು ತುಂಬ ಹೇಳ್ಕೊಂಡ್ ಬಂದಿದ್ದೀನಿ? ಮನೆ ವಿಷಯನ ಬೇರೆಯವ್ರ ಹತ್ರ ಹೇಳಲ್ಲ ನಾನು. ಆಹಾ, ಅಕ್ಕ ಆಸ್ತಿ ಕೊಡ್ತಿಲ್ಲ ಅಂತ ಪಟೇಲ್ ಹತ್ರ ಹೇಳ್ಕೊಂಬಂದವ್ರು ಯಾರೋ? ನಾನೇನು ಹಾಗೆ ಹೇಳಲಿಲ್ವಲ್ಲ. ಫೋನ್ ಸಿಗ್ತಾ ಇಲ್ಲ ಚಿಕ್ಕಮ್ಮ, ಸ್ವಿಚ್ ಆಫ್ ಆಗಿದೆ. ನೋಡಿದ್ಯಾ, ನಾನು ಹೇಳಿಲ್ವಾ ಏನೋ ಆಗಿದೆ ಸತ್ಯಂಗೆ. ಬಡ್ಡಿ ಮಗ ತಪ್ಸ್ಕೊಂಬಿಟ್ಟ. ಎಲ್ಲೋಗ್ತಾನೆ, ಹಿಡಿದೇ ಹಿಡಿತೀನಿ. ಯಾರು ಇವನು? ಯಾಕೆ ನನ್ನ ಹಿಂದೆ ಬಿದ್ದಿದ್ದಾನೆ? ಯಾರು ಕಳ್ಸಿರ್ಬೋದು? ನೇತ್ರ, ಕಾಂತಿನ ದೇವಸ್ಥಾನಕ್ಕೆ ಕಳ್ಸಿದ್ದೀನಿ. ಇನ್ನೊಂದು 10 ನಿಮಿಷದಲ್ಲಿ ಅವಳು ದೇವಸ್ಥಾನದಲ್ಲಿ ಇರ್ತಾಳೆ. ಹೌದಾ? ಒಳ್ಳೆ ಕೆಲಸ ಮಾಡಿದ್ರಿ. ಮುಂದೇನು ಮಾಡಬೇಕು? ನೀನು ಬರ್ತಿದ್ಯಾ ದೇವಸ್ಥಾನಕ್ಕೆ? ಇಲ್ಲ ಅತ್ತೆ, ನಾನು ಯಾಕೆ ಹೋಗ್ಲಿ? ಅಲ್ಲಿಗೆ ಯಾರು ಹೋಗ್ಬೇಕೋ ಅವರೇ ಹೋಗ್ತಾರೆ. ಅದು ಸರಿ, ಈಗ ನಾನೇನು ಮಾಡಬೇಕು? ಅತ್ತೆ, ನೀವೊಂದು ಕೆಲಸ ಮಾಡಿ. ಹಾ, ಹೇಳು. ಅಷ್ಟೇ ತಾನೇ? ಮಾಡ್ತೀನಿ ಬಿಡು, ಗೊತ್ತಾಯ್ತು. ಇಲ್ಲಿಗೆ ಅವ್ರ ಕತೆ ಮುಗೀತು ಅನ್ಕೋ. ಹೇಗಿದೆ ಅತ್ತೆ ನನ್ನ ಐಡಿಯಾ? ಚೆನ್ನಾಗಿದೆ. ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ. ಸರಿ ಅತ್ತೆ. ಹಲೋ, ನಾನು ಕಾಂತಿ ಫ್ರೆಂಡು ಮೀನಾ ಮಾತಾಡ್ತಾ ಇರೋದು. ಇವತ್ತು ಕಾಂತಿ ಬರ್ತಡೇ. ಅವಳು ಯಾಕೋ ತುಂಬ ಬೇಜಾರು ಮಾಡಿಕೊಂಡು ದೇವಸ್ಥಾನದ ಕಡೆ ಹೋಗ್ತಾ ಇದ್ಲು. ಹಾಂ, ಅದೇನು ಅಂತ ನನಗೆ ಗೊತ್ತಿಲ್ಲ. ಸೂರ್ಯಕಾಂತಿ